ಹಾಯ್ ಎವ್ರಿವನ್, ಇವಾಗ ನಾವು ಕೆಳಗೆ ಬಂದಿದ್ದೀವಿ. ಸೊ ಒಂದು ರೂಮ್ ಸಿಕ್ಕಿದೆ, ಚೆನ್ನಾಗಿರೋ ರೂಮ್ ಸಿಕ್ಕಿದೆ. ಸೊ ಇವಾಗ ಲಂಚ್ಗೆ ಹೊರಡೋಣ ಅಂತ. ಎಲ್ಲಿಗೆ ಹೋಗ್ತಿದ್ದೀವಿ ದಶ? ಲಂಚಿಗೆ ತಿರುಮಲ ಹೋಮ್ ಫುಡ್ಸ್ ಅಂತ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಗೆ ಹೋಗಿ ಸಿಗ್ತೀವಿ. ಇದು ನಾವು ಉಳ್ಕೊಂಡಿರುವಂಥ ಹೋಮ್ ಸ್ಟೇ. ಸೊ ಯು ಕ್ಯಾನ್ ಸಿ ರೆಡ್ ಲಯನ್ ನಾರ್ತ್ ಕ್ಲಿಫ್ ಅಂತ. ಸೊ ಇಲ್ಲಿಂದ ಕ್ಲಿಫ್ ತುಂಬ ಹತ್ತಿರ, ಲೈಕ್ 300 ಮೀಟರ್ಸ್ ಅಷ್ಟೇ ಇರೋದು. ಇಲ್ಲಿ ನಾವು ಲಂಚ್ ಮಾಡೋಣ ಅಂತ ತಿರುಮಲ ಫುಡ್ಗೆ ಬಂದಿದ್ದೀವಿ. ಬಟ್ ಅದ್ರ ಪಾತ್ ಹೇಗಿದೆ ಗೊತ್ತಾ? ಸಿ, ಇದು ಅಲ್ಲಿಗೆ ಹೋಗುವಂತಹ ದಾರಿ ತುಂಬ ಕಂಜೆಸ್ಟೆಡ್. ಸೊ ಬೈಕ್ ಆಗಲ್ಲ ಅಂದ್ಬಿಟ್ಟು ಅವನು ಅಲ್ಲೇ ಪಾರ್ಕ್ ಮಾಡ್ಕೊಳಕ್ಕೆ ಹೋಗಿದ್ದಾನೆ. ಯು ಕ್ಯಾನ್ ಸಿ ಹಿಯರ್. ಇಲ್ಲಿದ್ದು ಆರ್ಟಿಫಿಷಿಯಲ್ ಎಲೆ ಹೇಗಿರುತ್ತೆ ನೋಡಿ. ಗೊತ್ತಿಲ್ಲ, ಮುಂಚೆಯಿಂದಲೂ ಇದೆ. ಇಲ್ಲಿ ನಾವು ಫಿಶ್ ಮೀಲ್ಸ್ ತೊಗೊಂಡಿದ್ದೀವಿ. ಇಟ್ಸ್ ಅರೌಂಡ್ 4:45. ಈಚೆ ಹೋಗೋಣ ಅಂತ ಹೊರಟ್ವಿ. ಬಟ್ ಅಲ್ಲಿ ನೋಡಿ ಮಳೆ, ಜೋರು ಮಳೆ ಬರ್ತಾಯಿತ್ತು. ಸೊ ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ಇಲ್ಲೇ ಕೂತಿದ್ದೀವಿ. This is Varkala beach. It's around 8 o'clock. ಇವಾಗ ನಾವು ಡಿನ್ನರ್ಗೆ ಅಂತ ಹೊರಟಿದ್ದೀವಿ. ಯಾವುದೋ ಫೇಮಸ್ ರೆಸ್ಟೋರೆಂಟ್ಸ್ನೆಲ್ಲ ನೋಡಿದ್ದಾನೆ ದರ್ಶನ. ಅಲ್ಲಿಗೆ ಹೋಗ್ತೀವಿ. ಎಷ್ಟು ಶೆಕೆ ಇದೆ ಅಂತಂದರೆ ಮೇಕಪ್ಪು ಮಾಡದೆ ಈಚೆ ಹೊರಡ್ತಾ ಇದ್ದೀವಿ.